ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ಏನಪ್ಪ ಅಂದರೆ ಬಸವನ ಜಯಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ವಿಡಿಯೋ ಮಾಡಿರೋದು ಅವತ್ತೇ ಆಗಿರ್ಬೋದು, ಇವತ್ತು ಬಿಟ್ಟಿರೋದು ಲೇಟ್ ಆಗಿಬಿಡ್ತು ಮಾಡೋಕ್ಕೆ, ಅಂದರೆ ಟೈಮ್ ಇರಲಿಲ್ಲ. ಬೆಳಬೆಳಿಗ್ಗೆ ಹೋಗಿ ಅಕ್ಷಯ ತೃತೀಯಕ್ಕೆ ಹೋಗಿ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನ ತೊಗೊಂಡ್ಬಂದು ಚಿನ್ನದ ಅಂಗಡಿಲಿ ಏನಿಲ್ಲ, ಒಂದು ಫಿಲಿಪ್ ಗಾತ್ರನಾದ್ರು ಚಿನ್ನ ತಗೋಬೇಕು ಅನ್ನೋದಕ್ಕೆ ಒಂದು ಮೂಗ್ಬಿಟ್ಟು ಮತ್ತು ಎರಡು ಬೆಳ್ಳಿ ಉಂಗುರಗಳು ತಗೊಂಡು ಹಂಗೆ ಬಂದು ಮನೆ ಕಡೆ. ಏನು ಅಂದರೆ ಅವತ್ತು ಭಾಳ ವಿಶೇಷವಾದ ದಿನ ಅಂದ್ಬಿಟ್ಟು ನಮ್ಮ ವಯಸ್ಸು ತಿರ್ಗಾ ಮತ್ತೆ ಒಂದು ಬ್ರಾಸ್ಲೆಟ್ ತಗೋತೀನಿ ಅಂತ ಆಸೆ ಮಾಡಿದ್ಲು, ತಗೊಂತ ಅಂದ. ಹಾಗಾಗಿ ತಗೊಂಡು ಏನು ಅಷ್ಟೊತ್ತಿಗೆ ಅಲ್ಲೇ ಸಾಯಂಕಾಲ 6 ಗಂಟೆ ಆಯಿತು. ನಮ್ಮ ವಿಶೇಷ ಯಾವತ್ತೇನು ಅಂದರೆ ಬಸವನ ಜಯಂತಿಯಿಂದ ದೇವ್ರನ್ನ ಉತ್ಸವ ಮಾಡಿ ಬಸವಣ್ಣ ಸ್ಟ್ಯಾಚುನ ಉತ್ತಮ ಮೆರವಣಿಗೆ ಮಾಡಿ ವೀರಭದ್ರೇಶ್ವರನವ್ರನ್ನ ಕುಣಿಸ್ಬೇಕು ಅಂತ ಇತ್ತು. ಹಾಗಾಗಿ ನಾವು ಯುವಕರುಗಳೆಲ್ಲ ಸಖತ್ತು ಉರ್ಸಾಗಿದ್ದು ಎಲ್ಲನೂ ಚೆನ್ನಾಗಿ ಖರ್ಚು ಮಾಡಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀವಿ ಬಸವನ ಜಯಂತಿಗೆ. ನೋಡಿ ಇವರು ವೀರದೇಸರು. ಏನು ಅಂದರೆ ಇನ್ನೇನು ಸಮೀಪದಲ್ಲಿ ಸಾಯಂಕಾಲ ಆಗ್ತದೆ, ಅಂದರೆ ಮಧ್ಯಾಹ್ನನೇ ತೆಗಿಯೋಕ್ಕೆ ಹುಡುಗರುಗಳಿಗೆಲ್ಲ ದೇವ್ರು ಹೊತ್ಕೊಳ್ಳೋಕೆ ಆಗಿರ್ಬೋದು, ವೀರಭದ್ರೇಶ್ವರನ ಕುಣಿತವ್ರಿಗೆಲ್ಲ ಕುಣಿಯೋಕ್ಕೆ ಆಗಿರ್ಬೋದು. ಕಾಲೆಲ್ಲ ಸುಡ್ತದೆ ಟಾರು ಇದರಿಂದ ಅಂದ್ಬಿಟ್ಟು, ತಾರ್ ರೋಡಿಂದ ಅಂದ್ಬಿಟ್ಟು ಕಲ್ಲು ಅಂದ್ಬಿಟ್ಟು ಸಾಯಂಕಾಲದ ತೆಗೆದು ಇನ್ನೇನು ಹೊಳೆ ಹತ್ರ ತಗೊಂಡೋಗಿ ಮೂರ್ತಿನ ತೊಳ್ಕೊಂಡು ಊದರಿಸ್ಕೊಂಡು ವೀರಗಸೆ ಕುಣಿಸ್ಕೊಂಡು ತಗೊಂಬರೋಣ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಷ್ಟೊತ್ತಿಗೆ ಏನಪ್ಪ ಅಂದರೆ ಇನ್ನೂ ಮುಡವಾಡ್ರು ಬಂದು ಡ್ಯೂಟಿಗೆ ಮಾಡಬೇಕು, ಇನ್ನೂ ಅವ್ರು ಬಂದಿರಲಿಲ್ಲ, ಅದಕ್ಕಾಗಿ ಕಾಯ್ತಾಯಿದ್ದು. ಮುಡವಾಡ್ರು ಬಂದು ಡ್ಯೂಟಿಗೆ ಮಾಡಾಯ್ತು, ಇನ್ನೇನು ಹೊರಗಡೆ ಹೊಳೆ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಅದು. ಬಸವಣ್ಣ ಸ್ಟ್ಯಾಚು ಬರ್ತಾಯಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ತಾಳ್ಮೆ ಮಾಡಿಕೊಂಡು ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಸ್ಟ್ಯಾಚು ಜೊತೆಲಿ ಹೋಗ್ಬೇಕು ಅಂದ್ಬಿಟ್ಟು ಹೊರಟು. ಅಂತೂ ಇಂತೂ ಹೊಳೆ ತಲುಪ್ತು ಗುರುವೆ. ವೀರಭದ್ರೇಶ್ವರನ ಜೊತೆಗೆ ಹಂಗೆ ಹೊಳೆ ಹತ್ರ ಎಳೀತಾ ಇದ್ದು. ಅಂದರೆ ಒಂದು ಸ್ವಲ್ಪ ಏನು ಅಂದರೆ ಹೊಳೆ ಬುಗ ಎತ್ತರ ಅಲ್ವಾ, ದೇವ್ರ ತಳ ಕಿಳಿಬೇಕು ಅಂದ್ಬಿಟ್ಟು ಹಾಗೆ ನೋಡಿ ಇಳಿಸ್ತಾ ಇದ್ದೋ ಮರ ತೋಪೆಲ್ಲ ಹಂಗೆ ತೋಪಲ್ಲಿ. ಅಲ್ಲಿ ನೋಡಿದ್ರೆ ಮರ ಎಲ್ಲ ಕಡಿದ್ಬಿಟ್ಟು ಆ ಮರ ತೆಗೆದು ಎಲೆಗಳೆಲ್ಲ ತೊಡೆದು ಮಡ್ಗೋ ಅಂಥ ಜಾಗಕ್ಕೆಲ್ಲ ನೀರು ಹಾಕಿ ಅಚ್ಚುಕಟ್ಟಾಗಿ ನೀಟ್ ಮಾಡಿ ಆಮೇಲೆ ಮಡಗ್ದು. ನಮ್ಮೂರಿನಲ್ಲಿ ಹಳೇ ಬಸವಣ್ಣ ಇತ್ತು, ಆ ಬಸವಣ್ಣನ ಹೊಳೆ ಮಧ್ಯಕ್ಕೆ ತಗೊಂಡೋಗಿ ವಿಗ್ರಹನ ತಗೊಂಡೋಗಿ ಮಡಗಿದ್ದು. ಅದು ಪವರ್ಫುಲ್ ಆಗಿತ್ತು, ಅದರಿಂದ ಅದನ್ನ ತೊಳೆದು ಅದಕ್ಕೂ ಹೂವು ಹಾಕಿ ಹಾಗೆ ಗಂಗೆ ಪೂಜೆ ಮಾಡೋಣ ಅಂತ ಅದ್ರ ಪಕ್ಕನೇ ಮಾಡ್ತಾಯಿದ್ದು. ಇವತ್ತು ಏನು ವೆದರು ನೋಡು ಗುರುವೆ, ಸಖತ್ತು ಚೆನ್ನಾಗಿ ಕಾಣಿಸ್ತದೆ. ಅಲ್ಲಿ ನೋಡಿದ್ರೆ ಹೊಳೆಯಲ್ಲಿ ನೀರೇ ಇಲ್ಲ.
ಇಷ್ಟೊಂದು ಬರಗಾಲ ಯಾವತ್ತೂ ಆಗೈತಿಲ್ಲ. ಸುಮಾರು ನೀರು ಖಾಲಿ ಆಗ್ಬಿಟ್ಟೈತೆ ಹೊಳೆಲಿ. ಇವತ್ತು ಬಸವನ ಜಯಂತಿ ಪ್ರಯುಕ್ತ ದೇವರು ಏನಂತ ಕೇಳಬೇಕು ಅಂದರೆ ಆದಷ್ಟು ಬೇಗ ಮಳೆ ಹೋದು ಹೊಳೆ ತುಂಬಲಿ ಅಂತ ಕೇಳ್ಕೊಬೇಕಾಗತ್ತೆ. ಏನಿಲ್ಲ, ಆದ್ರೂ ಹಾಳಾಗೈತೆ ಅಂತ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು. ಆದ್ರೂ ನಾವು ಎಂತ ಹಾಳಾಗೈತೆ ಈಗ ನೋಡ್ರಿ, ಎಲ್ಲಿ ನೋಡಿದ್ರು ಮಂಡಿ ಉದ್ದ ನೀರಿಲ್ಲ ಅಂದ್ಬಿಟ್ಟು ಜೋಕ್ಸ್ ಮಾಡ್ತಿದ್ದು. ಅಷ್ಟೊತ್ತಿಗೆಲ್ಲ ಮಹಾಮಂಗಳಾರತಿ ಇದ್ದಿತ್ತು. ಹೊಳೆ ಹತ್ರ ಇರೋ ಬಸ್ಸಿಗೆ, ಮೆರವಣಿಗೆ ಬಂದಿರೋ ಬಸ್ಸಿಗೆ ಅಲ್ಲಿಗೆ ಹೊರಟು. ಫೈನಲಿ ಪೂಜೆ ಅಂತೂ ಆಯಿತು. ಮೇಲಿರೋ ಈಶ್ವರನ ಗುಡಿಗೆ ಬರೋಣ ಅಂದ್ಬಿಟ್ಟು ದೇವ್ರು ಕರ್ಕೊಂಡು ಬಂದು ಹಿಂದಿನ ವಿಡಿಯೋದಲ್ಲಿ ಈಶ್ವರನ ಪೂಜೆ, ಅಮಾವಾಸ್ಯೆ ಪೂಜೆಲೆಲ್ಲ ತೋರಿಸಿದ್ದೀನಿ. ಮಹದೇಶ್ವರಪುರದಲ್ಲೆಲ್ಲ ಇದೆ ನಮ್ಮ ಈಶ್ವರನ ಗುಡಿ, ಹೊಳೆ ಹತ್ರ ಇರೋದು. ಅಷ್ಟೊತ್ತಿಗೆ ಅಲ್ಲೇ ವೀರಭದ್ರೇಶ್ವರನವರು ಕಟ್ಕ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರಿಗೂ ಕರ್ಪೂರ ಹಚ್ಚಿ ಅವ್ರು ಕಟ್ಕ ಹೇಳ್ತಾ ಇದ್ರು. ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಹಿಡಿದಿದ್ದು. ಅವ್ರು ಕಟ್ಕ ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೆ ತಡ ಮಡವಾಳರು ಬಂದು ದಿವಟಿಗೆ ಮಾಡೋಕ್ಕೆ ಸ್ಟಾರ್ಟ್ ಆದರು. ನಮ್ಮೂರ ಕಡೆ ಎಲ್ಲ ಇದನ್ನ ದಿವಟಿಗೆ ಅಂತಾರೆ, ನಿಮ್ಮೂರ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ವೀರಭದ್ರೇಶ್ವರನವರು ಸಖತ್ತಾಗಿ ಕಟ್ಟೆ ಅಂತ ಆದರೂ ಒಂದ್ಸರಿ ಬಿಚ್ಚೋಗಿರಿ. ವೀರಭದ್ರೇಶ್ವರ ಅಂದರೆ ಒಂಥರ ಬಿಚ್ಚಿಗೆ ಇರಬೇಕು ಅಂತಾರಲ್ಲ, ಅದರ ಏನೋ ಒಂದು ಅಂಶ ಅಂತ ಹೇಳ್ತಾರಲ್ಲ, ನಿಜಾಗಿರಬೇಕು. ಆಯಿತು, ಅಲ್ಲೆಲ್ಲ ಮುಗೀತು. ಊರೊಳಗೆ ಹೋಗೋಣ ಅಂತ ಊರ ಹತ್ರ ಬಂದು ಹಾಗೆ ಬಸವಣ್ಣನ ಬ್ಯಾಂಡ್ ಹೊಡಿಸಿ ಅಂದ್ಬಿಟ್ಟು ನಮ್ಮ ಫ್ರೆಂಡು ಕಾಂತವ್ರ ಮನೆಯಿಂದ ದನ ಹಿಡ್ಕೊಂಬಂದಿದ್ರು. ಆ ದನಿಗೂ ನೀರು ಹಾಕಿ ಪೂಜೆ ಮಾಡಿಬಿಟ್ಟು ಅಷ್ಟೊತ್ತಿಗೆ ಅವೆಲ್ಲ ಪೂಜೆ ಮಾಡಿ ಮುಂದಕ್ಕೆ ಕಳಿಸಿದ್ಮೇಲೆ ಪಟಾಕಿ ಹಸಿ ಬಿಟ್ರು ಊರ ಬಾಗ್ಲಲ್ಲಿ. ಶಬ್ದ
ಫೈನಲಿ ಪಟಾಕಿ ಹೊಡೆದಿದ್ದಂತೂ ಆಯಿತು. ಮೆರವಣಿಗೆ ಮುಂದುವರ್ಸೋಣ ಅಂದ್ಬಿಟ್ಟು ಎಲ್ಲ ದನಗಳನ್ನು ಪೂಜೆ ಮಾಡಿ ಮುಂದೆ ಹಿಡಿದು ಬಸವಣ್ಣನ ಭಾವಚಿತ್ರಕ್ಕೆ ಬಂದಿದೆ ಆಯಿತು. ಎಲ್ಲ ಒಟ್ಟಿಗೆ ಮೆರವಣಿಗೆ ತಗೊಂಡು ಹೋಗೋಣ ಅಂದ್ಬಿಟ್ಟು ಊರು ಭಾಗಕ್ಕೆ ಬಂದಾಯ್ತು ಅಂದ್ಬಿಟ್ಟು ಎಲ್ಲ ಮನೆ ಮನೆಗೂ ಹಣ್ಕಾಯಿ ಮಾಡಿಸ್ತಾರೆ. ಬಸವಣ್ಣಗಳು ಬ್ಯಾಂಡ್ ಹೊಡಿಸಿರ್ತಾರಲ್ಲ ಅವಕ್ಕೂ ಪೂಜೆ ಮಾಡಿ ಕಾಲಿಗೆಲ್ಲ ಹಣೆಗೆಲ್ಲ ವಿಭೂತಿ ಪೂಜೆ ಮಾಡಿ ಅವಕ್ಕೂ ಬಸವಣ್ಣಗೂ ಬಾಳೆಹಣ್ಣು ಕೊಟ್ಟು ಆಮೇಲೆ ಮುಂದೆ ಕಳಿಸಿ ಬಸವಣ್ಣಗೆ ಮೆರಿಯೋ ಬಸವಣ್ಣಗೆ ಪೂಜೆ ಮಾಡಿಸ್ತಾರೆ. ಅಷ್ಟೊತ್ತಿಗೆ ವೀರಭದ್ರೇಶ್ವರನವರು ಅಕ್ಕಿ ತರಿಸ್ಕೊಂಡ್ಬಿಟ್ಟು ಹೋಗಲ್ಲಾಸಿ ಅಲ್ಲಿ ವೀರಭದ್ರನ ಒಂದು ಪವಾಡ ಮಾಡೋಕ್ಕೆ ಅಂತ ತಯಾರು ಮಾಡ್ಕೊತಾ ಇದ್ರು. ನೋಡೋಣ, ನಾವು ನೋಡ್ತೀವಿ, ನೀವು ನೋಡಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ವೀರಭದ್ರನ ಮಹಿಮೆ ಜನಗಳಿಗೆ ತೋರಿಸ್ತದೆ ದೇವರು ಭಗವಂತ.
ಸಾಕ್ಷಾತ್ ಪರಮೇಶ್ವರನ ಪರಮಹಂಸ ಅನ್ನುವಂಥ ಸತ್ಯನ ಸಾಕ್ಷಾತ್ ವೀರಭದ್ರೇಶ್ವರ ನಿಜ ಮಾಡ್ತು. ಆದರೂ ಪಾಪ ಕ್ಯಾಣದಿಂದ ನರ್ತನೆ ಮಾಡ್ತು ಭಗವಂತ. ಸತ್ಯ ಗುರು ಇದು. ಫೈನಲಿ ವೀರಭದ್ರೇಶ್ವರನ ನರ್ತನೆ ಮುಗೀತು. ಮುಂದುವರಿದ ಭಾಗ ಮತ್ತೊಂದು ದಿನ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ ನೀವು.